ಶಿವಮೊಗ್ಗ ಜಿಲ್ಲೆಯಲ್ಲಿ ಎಸ್ ಟಿ ಜೆ ಡಿ ಎಸ್ ಕಾರ್ಯಕರ್ತರ ಸಭೆಯನ್ನು ಇದೇ ತಿಂಗಳು 23ನೇ ತಾರೀಕು ಶನಿವಾರ ಬೆಳಗ್ಗೆ 11 ಗಂಟೆಗೆ ಗಾಂಧಿ ಮಂದಿರ ನಮ್ಮ ಜೆ ಡಿ ಎಸ್ ಪಕ್ಷದ ಕಚೇರಿಯಲ್ಲಿ ಕರೆದಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಇಡೀ ನಮ್ಮ ರಾಜ್ಯದ ರಾಜ್ಯದ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲ ಪಕ್ಷದ ವಿಭಾಗಗಳನ್ನು ಪುನರ್ರಚನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಎಸ್ ಟಿ ಘಟಕದ ರಾಜ್ಯಾಧ್ಯಕ್ಷರನ್ನಾಗಿ ನಮ್ಮ ರಾಯಚೂರು ಗ್ರಾಮಾಂತರದ ಮಾಜಿ ಶಾಸಕರಾದ ರಾಜಾ ವೆಂಕಟಪ್ಪ ನಾಯಕರನ್ನು ಆಯ್ಕೆ ಮಾಡಿದ್ದಾರೆ. ರಾಜಾ ವೆಂಕಟಪ್ಪ ನಾಯಕರು ಎಸ್ ಟಿ ಘಟಕದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ ಮೇಲೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಯ ಎಸ್ ಟಿ ಘಟಕಗಳನ್ನು ವಿಭಜಿಸಿ ಹೊಸ ಜಿಲ್ಲಾ ಘಟಕವನ್ನು ನೇಮಕ ಮಾಡಿದ್ದಾರೆ. ಈಗ ಇದೇ ತಿಂಗಳು 23ನೇ ತಾರೀಕು ಈ ಒಂದು ಕಾರ್ಯಕ್ರಮಕ್ಕೆ ಎಸ್ ಟಿ ಕಾರ್ಯಕರ್ತರ ಸಭೆ ಮತ್ತು ಎಸ್ ಟಿ ಜಿಲ್ಲಾಧ್ಯಕ್ಷರ ಅಧಿಕಾರ ಸ್ವೀಕಾರ ಇರುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಎಸ್ ಟಿ ಘಟಕದ ರಾಜ್ಯಾಧ್ಯಕ್ಷರಾದ ರಾಜಾ ವೆಂಕಟಪ್ಪ ನಾಯಕರು ಬರ್ತಾಯಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆ ಗ್ರಾಮಾಂತರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಮತಿ ಶಾರದಾ ಪೂರ್ಣೇಕರು ಬರ್ತಾಯಿದ್ದಾರೆ. ಜೊತೆಗೆ ನಮ್ಮ ಭದ್ರಾವತಿಯ ಶಾರದಾ ಅಪ್ಪಾಜಿಗೌಡರು ಬರ್ತಾಯಿದ್ದಾರೆ. ನಮ್ಮ ಶಿವಮೊಗ್ಗ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜ್ಯ ಉಪಾಧ್ಯಕ್ಷರು ಕೆ.ವಿ. ಪ್ರಸನ್ನಕುಮಾರ್ ಸರ್ ಬರ್ತಾಯಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ರಾಮಕೃಷ್ಣ ಅವರು ಸಹ ಈ ಸಂದರ್ಭದಲ್ಲಿ ಇರ್ತಾಯಿದ್ದಾರೆ. ಅದೇ ರೀತಿಯಾಗಿ ಈಗ ಆಲ್ರೆಡಿ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ನಮ್ಮ ಸನ್ಮಾನ್ಯ ಜೆ ಡಿ ಎಸ್ ಪಕ್ಷಕ್ಕೆ ಇವತ್ತು ಎಸ್ ಟಿ ಸಮುದಾಯಕ್ಕೆ ಜೆ ಡಿ ಎಸ್ ಪಕ್ಷ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದೆ. ಸನ್ಮಾನ್ಯ ಶ್ರೀ ದೇವೇಗೌಡರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ 18 ಜನ ಎಸ್ ಟಿ ಸಮುದಾಯದ ಶಾಸಕರಿದ್ದಾರೆ. ಅವರೇನಾದರೂ ಇವತ್ತು 18 ಜನ ಶಾಸಕರಾಗಿದ್ದಾರೆ ಅಂತ ಹೇಳಿದರೆ ಅದು ದೇವೇಗೌಡರು ವಾಲ್ಮೀಕಿ ಸಮುದಾಯವನ್ನು ಎಸ್ ಟಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಉದ್ದೇಶದಿಂದ ಇವತ್ತು 18 ಜನ ಶಾಸಕರಾಗಿದ್ದಾರೆ. ಅದಕ್ಕೋಸ್ಕರ ಇವತ್ತು ವಾಲ್ಮೀಕಿ ಸಮುದಾಯ ಎಸ್ ಟಿ ಸಮುದಾಯ ಶಿವಮೊಗ್ಗ ಜಿಲ್ಲೆಯಲ್ಲಿ, ನಾನು ಶಿವಮೊಗ್ಗ ಜಿಲ್ಲೆ ಅಷ್ಟೇ ಮಾತಾಡೋದಾದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ 10,000ಕ್ಕಿಂತ ಅಧಿಕ ಮತಗಳು ಎಸ್ ಟಿ ಸಮುದಾಯ ಇದೆ. ಅದರಲ್ಲಿ ಬಹುಪಾಲು ನಮ್ಮ ಕ್ಷೇತ್ರದಲ್ಲಿ ವಾಲ್ಮೀಕಿ ಸಮುದಾಯದವರು, ಎಸ್ ಟಿ ಸಮುದಾಯದವರು ಅಷ್ಟರು ಶೇಕಡ 80% ಜನ ಇವತ್ತು ನಮ್ಮ ಶಾರದಾ ಪೂರ್ಣಾಯಕರಿಗೆ ಬೆಂಬಲಿಸಿದ್ದೀವಿ. ಭದ್ರಾವತಿ ನಗರದಲ್ಲೂ ಸಹ ಶಾರದಾ ಅಪ್ಪಾಜಿಗೌಡರಿಗೂ ಬೆಂಬಲಿಸಿದ್ದೀವಿ. ಅದೇ ರೀತಿಯಾಗಿ ಇವತ್ತು ಸಾಮಾನ್ಯ ಒಬ್ಬ ಹೆಣ್ಣುಮಗಳಿಗೆ ದೇವದುರ್ಗದಂಥ ಒಬ್ಬ ಘಟಾನುಘಟಿ ನಮ್ಮ ವ್ಯಕ್ತಿ ಎದುರುಗಡೆ ಒಬ್ಬ ಸಾಮಾನ್ಯ ಮಹಿಳೆ ಇವತ್ತು ಜೆ ಡಿ ಎಸ್ ಪಕ್ಷದಿಂದ ಕರಿಯಮ್ಮ ಜಿ ನಾಯಕ್ ಅವರು ಇವತ್ತು ಶಾಸಕರಾಗಿ ಆಯ್ಕೆ ಆಗಿರೋಕ್ಕೆ ಕಾರಣ ನಮ್ಮ ಸಾಮಾನ್ಯ ವ್ಯಕ್ತಿನೂ ಸಹ ಜೆ ಡಿ ಎಸ್ ಪಕ್ಷದಲ್ಲಿ ಒಬ್ಬ ಚುನಾಯಿತ ಪ್ರತಿನಿಧಿ ಆಗ್ಬೋದು ಅಂಥೇಳಿ ಇವತ್ತು ಜೆ ಡಿ ಎಸ್ ಪಕ್ಷ ತೋರಿಸ್ಪಟ್ಟಿದೆ. ಆ ಉದ್ದೇಶಕ್ಕೆ ಅವತ್ತು ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯ ಎಸ್ ಟಿ ಸಮುದಾಯ ಶಿವಮೊಗ್ಗ ಜಿಲ್ಲೆಯಾದ ಶಿಕಾರಿಪುರ ಇರ್ಬೋದು, ತೀರ್ಥಹಳ್ಳಿ ಸ್ವಲ್ಪ ಮಟ್ಟಿಗೆ ಅಲ್ಲಿಂದ ಭದ್ರಾವತಿ ತಾಲೂಕಿಂದ ಶಿವಮೊಗ್ಗ ತಾಲೂಕಿನಿಂದ ಬಹುಪಾಲು ಸುಮಾರು ಒಂದು 400-500 ಜನ ಅವತ್ತು ಗಾಂಧಿ ಮಂದಿರದಲ್ಲಿ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅವತ್ತು ಎಸ್ ಟಿ ಕಾರ್ಯಕರ್ತರ ಸಭೆಯನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಎಲ್ಲ ಜೆ ಡಿ ಎಸ್ ಎಸ್ ಟಿ ಮುಖಂಡರುಗಳು ಈಗ ಆಲ್ರೆಡಿ ಶಾರದಾ ಪೂರ್ಣಾಯಕರ ಮನೆಯಲ್ಲಿ ಸಭೆ ಸೇರಿ ಸಾಮೂಹಿಕವಾಗಿ ತೀರ್ಮಾನ ತಗೊಂಡಿದ್ದೀವಿ. ಆ ಉದ್ದೇಶಕ್ಕೆ ತಾವುಗಳೆಲ್ಲರೂ ಅವತ್ತಿನೊಂದು ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಬೇಕು ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೀನಿ.